ನನ್ನ ಹೆಸರು ಅನಿತಾ ಶ್ರೀಕಾಂತ್ ಸರ್. ಏನು ಸಮಸ್ಯೆ ನಿಮ್ಮದು? ನನಗೆ ತುಂಬ ತಲೆ ತಿರುಗ್ತಾ ಇತ್ತು, ತುಂಬ ಬೆವರ್ತಾ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸಿದೆ. ಅವರು ಶುಗರು 380 ಇದೆ ಅಂತ ಹೇಳಿದರು. 180. ಹೌದು, ಜೀವನೇ ಹೋದಂಗೆ ಆಗೋಯ್ತು. ಮತ್ತೆ ಸರಿ ಅಂತ ಹೇಳ್ಬಿಟ್ಟು ಮರುದಿನ 2 ದಿವಸದಲ್ಲೇ ಮತ್ತೆ ಗುರೂಜಿ ನಾನು ಒಂದೂವರೆ ವರ್ಷದಿಂದಲೂ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ, ಬಟ್ ಬರೋಕ್ಕಾಗ್ತಾ ಇರಲಿಲ್ಲ. ಶುಗರ್ ಇದೆ ಅಂತ ಗೊತ್ತಾದಮೇಲೆ 2ನೇ ದಿವಸಕ್ಕೆ ನಾನು ಇಲ್ಲಿ ಬಂದುಬಿಟ್ಟೆ. ಬಂದು ತೋರಿಸಿದೆ. ಆದಮೇಲೆ ಮತ್ತೆ ಹೋಗಿ 5 ದಿವಸಕ್ಕೆ ಮತ್ತೆ ಹಾಸ್ಪಿಟ್ಲಲ್ಲಿ ತೋರಿಸಿದೆ. ತುಂಬ ಶುಗರ್ ಕಮ್ಮಿ ಆಗಿತ್ತು. ತುಂಬ ಖುಷಿ ಆಯಿತು ನನಗೆ. ಅಂದರೆ ಒಂದು ಹೊಸ ಜೀವ ಬಂದಂಗೆ ಆಗಿದೆ. ಅದು ಎಷ್ಟು ಮಂತ್ ಆಯ್ತು ಮೆಡಿಸಿನ್? ಇವತ್ತಿಗೆ 1 ತಿಂಗಳಾಯಿತು. ಒಂದು ತಿಂಗಳಲ್ಲಿ ಇವಾಗ ಎಷ್ಟು ಪ್ರಮಾಣ ರಿಸಲ್ಟ್ ಬಂದಿದೆ ನಿಮಗೆ? ಇವಾಗ 380 ಇತ್ತು, ಇವಾಗ 79 ಆಗಿದೆ ನನಗೆ ಶುಗರು. 70 ತಿಂಗಳಲ್ಲಿ 79 ಲೆವೆಲ್ ಬಂದಿದೆ. ಹೌದು. ಇವಾಗ ಹಾಗಾದ್ರೆ ನಿಮ್ಮ ಗುರುಗಳ ಬಗ್ಗೆ ಅನಿಸಿಕೆ ಏನು ಹೇಳ್ತೀರಿ? ಗುರುಗಳ ಬಗ್ಗೆ ಅವರಂತೂ ತುಂಬ ಚೆನ್ನಾಗಿರಬೇಕು. ಯಾಕಂದರೆ ಅವರಿಂದ ನನಗೊಂದು ಜೀವ ಬಂದಂಗೆ ಆಗಿದೆ. ವಿಪರೀತ ಖುಷಿಯಾಗಿದೆ. ನಾನು 3 ಜನ ಫ್ರೆಂಡ್ಸಿಗೆ ಹೇಳಿದ್ದೀನಿ, ಅವರು ಬಂದಿದ್ದಾರಂತೆ. ನಿನ್ನೂ ಏನು ಹೇಳಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದೆಲ್ಲ ಇಲ್ಲ. ಬಟ್ ಎಲ್ಲರೂ ಇವಾಗ ಗುಣಮುಖ ಆದ್ಮೇಲೆ ಖುಷಿ ಆನಂದನೇ ಜಾಸ್ತಿ ಆಗಿದೆ. ಹೌದು ಆ ತರಕ್ಕೆ ಸಾಧ್ಯ. ಹೌದು. ಅದು ಬೇರೆ, ನಾನು ನಿನ್ನೆ 2 ಜಿಲೇಬಿ ತಿಂದಿದ್ದೇನೆ. ನಿನ್ನೆ ಒಂದಿಷ್ಟು ಐಸ್ ಕ್ರೀಮ್ ತಿಂದಿದ್ದೇನೆ. ಆದರೂ ಇವತ್ತು ಅಷ್ಟೇ ಇದೆ. ನನ್ನ ಮಗಳಿಗೂ ಅಷ್ಟೇ, ಅವಳಿಗೆ ಫೈಲ್ಸ್ ಬ್ಲಡ್ ಹೋಗ್ತಾ ಇತ್ತು ತುಂಬ. ಗುರುಜಿ ಹತ್ರ ಮೆಡಿಸಿನ್ ತೊಗೊಂಡ್ವಿ, ಅದು 1ನೇ ತಾರೀಕೆ ತೊಗೊಂಡಿದ್ದು. 3 ದಿವಸಕ್ಕೇ ಅವಳಿಗೆ ಫುಲ್ ಮಮ್ಮಿ ಕಮ್ಮಿ ಆಗಿದೆ, ನೋವು ಬರ್ತಾಯಿತ್ತು, ಫುಲ್ ಕಮ್ಮಿ ಆಗಿದೆ ಮಮ್ಮಿ. ಗುರುಜಿನಂತೂ ಯಾವತ್ತೂ ಮರಿಬಾರ್ದು, ಅವ್ರಿಗೊಂದನ್ನು ಹೇಳಬೇಕು ಅಂತ ಹೇಳಿದ್ಲು ನನ್ನ ಮಗಳು.